ಅಲ್ಲ, ಜಾನಪದದಲ್ಲಿ ಶ್ರೀಮಂತವಾಗಿದೆ ಅಂತ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಪ್ರದರ್ಶನಕ್ಕೆ ವ್ಯವಸ್ಥೆ ಆಗೋದಾಗಲಿ, ಜಾನಪದ ಕಲಾವಿದರ ಸ್ಥಿತಿಗತಿಗಳಾಗಲಿ ಏನು ಅಂತ ಹೇಳ್ಕೊಳ್ಳೋ ಅಂಥ ಇಂಪ್ರೂವ್ಮೆಂಟ್ ಏನೂ ಆಗಿಲ್ಲ. ಅದನ್ನು ಶೋಷಣೆಗೆ ಆ ಕಲಾವಿದರೆಲ್ಲ ಶೋಷಣೆಗೆ ಒಳಗಾಗೋಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಒಂದು ಘನತೆನೇ ಕೊಟ್ಟಿಲ್ವಲ್ಲ. ಅದಕ್ಕೆ ನಾವು ಕೇಳ್ತಾ ಇದ್ವಿ, ಇಲ್ಲಿ ಜಾನಪದ ವಿಶ್ವವಿದ್ಯಾಲಯ ಮಾಡಿ ಅಂತ. ಮಾಡಲಿಲ್ಲ. ವಿಶೇಷವಾಗಿ ಗೋರು ಚನ್ನಬಸಪ್ಪನವರು ಮಧ್ಯ ಕರ್ನಾಟಕದಲ್ಲಿರಬೇಕು, ವಿಮಾನ ನಿಲ್ದಾಣ ಹತ್ತಿರದಲ್ಲಿರಬೇಕು ಅಂದು ಏನೇನೋ ಹೇಳಿಬಿಟ್ಟು ಹಾವೇರಿಗೆ ಕೊಡಿಸಿದ್ರು. ಕಮಿಟ್ಮೆಂಟಿಂದ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅಧ್ಯಯನ ಕೇಂದ್ರವೂ ಬೇಡ. ಈ ಜನಪದ ಅಧ್ಯಯನ ಕೇಂದ್ರ ಮದೇಶನ ಬೆಟ್ಟದಲ್ಲೂ ಆಗಿತ್ತು. ಒಬ್ಬ ಪ್ರಾಂಶುಪಾಲನೋ ಒಬ್ಬ ಡೈರೆಕ್ಟ್ರು ಅಲ್ಲಿಗೆ ಹೋಗೋರು ಯಾರು, ಅವ್ನಿಗೆ ಎಷ್ಟು ಸಂಬಳ ಕೊಡಬೇಕು, ಈ ಥರ ಪ್ರಸಂಗಗಳು. ಮತ್ತು ಬದ್ಧತೆ ಇಲ್ಲದೆ ಇರೋದು, ಬದ್ಧತೆ ಇಲ್ಲ. ಆಮೇಲೆ ಇವರು ಯಾರಿಗೂ ಬೇಕಿಲ್ಲ. ಚುನಾಯಿತ ಪ್ರತಿನಿಧಿಗಳಿಗೆ ಅಭಿವೃದ್ಧಿ ಅಂತ ಹೇಳಿದ್ರೆ ರಸ್ತೆ ಸೇತುವೆ, ರಸ್ತೆ ಸೇತುವೆ, ರಸ್ತೆ ಸೇತುವೆ. ಇಲ್ಲಿ ಯಾವುದೋ ಒಂದು 23 ಜನ ಇವ್ರದ್ದು ಜಯಂತಿ ನಡೆಸ್ತಾರೆ ಇಲ್ಲಿ, ಆಗ ಅವ್ರು ಬೇಕು ಅವ್ರಿಗೆ. ಆಮೇಲೆ ಪೇಮೆಂಟು ಕೂಡ ಸರಿಯಾಗಿ ಕೊಡಲ್ಲ ಅವರಿಗೆ, ಆ ಪೇಮೆಂಟು ಕೊಡಲ್ಲ. ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ. ಕೈಗಾರಿಕೆಗಳು ಇಲ್ಲ, ಕೈಗಾರಿಕೆಗಳು ಇಲ್ಲ ನಮ್ಮಲ್ಲಿ. ಕೈಗಾರಿಕೆ ಒಂದೇ ಒಂದು ಇರಲಿಲ್ಲ. ಇಲ್ಲಿ ಒಂದು ಸಹಕಾರ ಕ್ಷೇತ್ರದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಮಾಡಬೇಕು ಅಂತ ಹೊರಟರು, ಇಲ್ಲಾಗಲಿಲ್ಲ. ಆ ಕಾರ್ಖಾನೆ ಕೊಳ್ಳೇಗಾಲದಲ್ಲಾಯಿತು. ಅದು ಇತ್ತೀಚಿನವರೆಗೂ ಕೂಡ ರಗಳೆಲಿದ್ದು ಈಗ ಬಣ್ಣಾರಿ ಅಮ್ಮನವ್ರು ತೊಗೊಂಡು ನಡೆಸ್ತಾ ಇದ್ದಾರೆ. ಕುಂತೂರು ಫ್ಯಾಕ್ಟ್ರಿ ಬಣ್ಣಾರಿ ಅಮ್ಮನವ್ರು ತೊಗೊಂಡು, ಅದು ಸಹಕಾರಿ ಸಕ್ಕರೆ ಕಾರ್ಖಾನೆ. ಅದು ಹೆಂಗೆ ಅಂತ ಹೇಳಿದ್ರೆ, ನೀವು ಒಂದು ದೊಡ್ಡ ಮನೆ ಕೂಡ ಖರೀದಿ ಮಾಡಲ್ಲ, ಅಷ್ಟು ಕಡಿಮೆಗೆ ಕೊಟ್ಬಿಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ. ಹಾಗಾಗಿಲ್ಲ. ಈಗೇನಾಗಿದೆ ಅಂದರೆ, ತೀರಾ ಇತ್ತೀಚಿನ ವರ್ಷದಲ್ಲಿ ಚಾಮರಾಜನಗರದಲ್ಲಿ ಕೈಗಾರಿಕಾ ವಲಯ ಆಗಿ ಒಂದಿಷ್ಟು ಕಾರ್ಖಾನೆಗಳು ಬಂದು, ಅದು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಕಾರ್ಖಾನೆಗಳಿಗೂ ಕೂಡ ನೀರು ಬೇಕು, ನೀರು ಮುಖ್ಯವಾಗಿ ನೀರು ಬೇಕೇ ಬೇಕು. ಎಷ್ಟು ಆಸೆ ತೋರಿಸಿದ್ರು ಅಂದರೆ, 1 ಎಕರೆಗೆ 22 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ಅವ್ರು ಜೀವಮಾನದಲ್ಲಿ ಕಂಡಿಲ್ಲ, ಕೊಟ್ಬಿಟ್ರು. ಅಲ್ಲಿ ನೀರು ಅಲ್ಲಿಂದ ಕೊಡ್ತಾಯಿದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ಮುತ್ತಯ್ಯ ಮುರಳೀಧರನ್ ಅಂತ ಕ್ರಿಕೆಟರ್ ಇದ್ದಾನಲ್ಲ, ಶ್ರೀಲಂಕಾ, ಅವನು ಫ್ಯಾಕ್ಟ್ರಿ ಇಲ್ಲಿದೆ. ಅವನು ಕೋಕಾ ಕೋಲಾ ರೀತಿ ಫ್ಯಾಕ್ಟ್ರಿ, ಒಂದು ಸಾಫ್ಟ್ ಡ್ರಿಂಕ್ ಫ್ಯಾಕ್ಟ್ರಿ. ಅದಕ್ಕೆ ನಮ್ಮ ಸರ್ಕಾರದವರು ಪ್ರತಿನಿತ್ಯ 30 ಲಕ್ಷ ಲೀಟ್ರ್ ನೀರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ, ಕಬಿನಿಯಿಂದ. ಧಾರವಾಡದಲ್ಲಿ ಅದೇ ವ್ಯಕ್ತಿಗೆ, ಅದೇ ಸಾಫ್ಟ್ ಡ್ರಿಂಕ್ಗೆ 15 ಲಕ್ಷ ಲೀಟ್ರ್ ನೀರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಧಾರವಾಡದಲ್ಲಿ. ಇದೇ ಥರದ್ದು ಇನ್ನೊಂದು ಫ್ಯಾಕ್ಟ್ರಿ. ಹೆಚ್ಚು ಈಗ ಆಗೋದು ಹೆಂಗೆ, ಈಗ ಇದ್ರ ಭವಿಷ್ಯಗಳು ನೋಡಬೇಕು ಹೇಗೆ ಆಗ್ತವೆ ಏನು ಅಂತ. ನೋಡಿ, ಈಗ ಅವ್ರು ಮಾಡಿಕೊಟ್ಬಿಟ್ಟಿದ್ದಾರೆ ಅವರು. ಒಂದೇ ಅಭಿವೃದ್ಧಿ ಆಗಲಿ ಅಂತಾರೆ. ಅಟ್ ವಾಟ್ ಕಾಸ್ಟ್? ಅಭಿವೃದ್ಧಿ ಯಾವ ಕಾಸ್ಟಲ್ಲಿ ಆಗ್ತಿದೆ? 30 ಲಕ್ಷ ಲೀಟ್ರ್ ನೀರು ಕೊಟ್ಟಿದ್ರೆ ಇಡೀ ಬದನಗುಪ್ಪೆ ಕ್ಷೇತ್ರದಲ್ಲಿ ಬೆಳೆ ಬೆಳೆದು ಬಿಡ್ಬೋದಾಗಿತ್ತಲ್ಲ ಸರ್. 1 ಎಕರೆ 2 ಎಕರೆ 3 ಎಕರೆ ಬದುಕ್ಬಿಡೋಣ ನಾವು. ಹುರುಳಿ, ಹೆಸರು ಏನೋ ಬೆಳೆಯೋರು ಯಾರು ಬೆಳ್ಕೊಳ್ತಾರೆ? ನೀರಾವರಿಯವರು ಹುರುಳಿ ಬೆಳೀತಾರ, ಹೆಸರು ಬೆಳೀತಾರ. ಹಾಂ, ಕೋಕಾ ಕೋಲಾ ಬಿಯರ್ ಅಲ್ಲ, ಇಲ್ಲ ಸಾಫ್ಟ್ ಡ್ರಿಂಕ್ ಕೋಕಾ ಕೋಲಾ ರೀತಿ. ಅದೇನೋ ಹೆಸರು ಇದೆ, ಅದಕ್ಕೆ ಬ್ರ್ಯಾಂಡ್ ನೇಮು ಇದೆ. ಅದು ಟೇಕ್ ಇಟ್ ಫ್ರಮ್ ಮೀ, 2-3 ವರ್ಷಕ್ಕೆ ಅದು ಇಂಡಿಯನ್ ಯಾರಿಗಾರು ಹೊಟ್ಟೋಗುತ್ತೆ. ಅದು ಅದಾನಿಗೋ ಅಂಬಾನಿಗೋ ಹೊಟ್ಟೋಗುತ್ತೆ. ಬ್ರ್ಯಾಂಡ್ ಫ್ಯಾಕ್ಟ್ರಿನೇ ಹೊಟ್ಟೋಗುತ್ತೆ. ಅದು ದಿಸ್ ಈಸ್ ಎ ವ್ಯವಸ್ಥಿತವಾದಂಥ ಪ್ಲ್ಯಾನ್ ಇದು. ಅಲ್ಲ, ಜಾನಪದದಲ್ಲಿ ಶ್ರೀಮಂತವಾಗಿದೆ ಅಂತ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಪ್ರದರ್ಶನಕ್ಕೆ ವ್ಯವಸ್ಥೆ ಆಗೋದಾಗಲಿ, ಜಾನಪದ ಕಲಾವಿದರ ಸ್ಥಿತಿಗತಿಗಳಾಗಲಿ ಏನು ಅಂತ ಹೇಳ್ಕೊಳ್ಳೋ ಅಂಥ ಇಂಪ್ರೂವ್ಮೆಂಟ್ ಏನೂ ಆಗಿಲ್ಲ. ಎರಡನೇದಾಗಿ, ಅನೇಕ ಜನ ಅದನ್ನು ಶೋಷಣೆಗೆ ಆ ಕಲಾವಿದರೆಲ್ಲ ಶೋಷಣೆಗೆ ಒಳಗಾಗೋಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಒಂದು ಘನತೆನೇ ಕೊಟ್ಟಿಲ್ವಲ್ಲ. ಒಂದು ತರಬೇತಿ, ಒಂದು ಘನತೆ, ಮತ್ತೊಂದು ಏನೂ ಕೊಟ್ಟಿಲ್ಲ. ಅದು ತುಂಬ ಕೆಲಸ ಆಗಬೇಕಾಗಿದೆ ಅದು ಜಾನಪದ ಕ್ಷೇತ್ರದಲ್ಲಿ. ಅದಕ್ಕೆ ನಾವು ಕೇಳ್ತಾ ಇದ್ವಿ, ಇಲ್ಲಿ ಜಾನಪದ ವಿಶ್ವವಿದ್ಯಾಲಯ ಮಾಡಿ ಅಂತ. ಮಾಡಲಿಲ್ಲ. ನಾವು ಮುಂಚೆ ಎಲ್ಲ ಹೇಳ್ತಾ ಇದ್ದೇವೆ, ನಾವು ಯಾರೂ ಕಿವಿಗೆ ಹಾಕ್ಕೊಳ್ಳಿಲ್ಲ. ಕೊನೆಗಳಿಗೆ ನಾವು ಪ್ರಯತ್ನ ಪಟ್ವಿ, ಆಗ ಅದು ಹಾವೇರಿಗೆ ಹೊಟ್ಟೋಯ್ತು. ವಿಶೇಷವಾಗಿ ಗೋರು ಚನ್ನಬಸಪ್ಪನವರು ಮಧ್ಯ ಕರ್ನಾಟಕದಲ್ಲಿರಬೇಕು, ವಿಮಾನ ನಿಲ್ದಾಣ ಹತ್ತಿರದಲ್ಲಿರಬೇಕು ಅಂದು ಏನೇನೋ ಹೇಳಿಬಿಟ್ಟು
ಹಾವೇರಿಗೆ ಕೊಡಿಸಿದ್ರು. ಆದರೆ ಅಧ್ಯಯನ ಕೇಂದ್ರಗಳು ಮಾಡಿದ್ರೆ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಚಾಮರಾಜನಗರದಲ್ಲಿ ಇನ್ನು ವಿಶ್ವವಿದ್ಯಾಲಯ ತಂದಿನ ಪ್ರಯೋಜನ ಅಂತ ಜನ ಮಾತಾಡ್ತಾರೆ. ಅಧ್ಯಯನ ಕೇಂದ್ರಗಳೆಲ್ಲ ಸ್ಥಾಪನೆ ಆಗಿತ್ತು, ನಮ್ಮ ಕೊಳ್ಳೇಗಾಲದಲ್ಲೆಲ್ಲ ಆಗಿರುತ್ತೆ. ಯಾಕಂದರೆ ಬಾಗ್ಲಾಕಿ ಬಿಗಾಕಿ ನಿಂತ್ಕೊಂಡಿದ್ದೇವಲ್ಲ. ಅದು ಒಂದು ಕಮಿಟ್ಮೆಂಟಿಂದ ಮಾಡಲ್ಲ. ಕಮಿಟ್ಮೆಂಟಿಂದ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅಧ್ಯಯನ ಕೇಂದ್ರವೂ ಬೇಡ, ಬೇರೆ ಹೆಸರಲ್ಲೇ ಏನಾರು ಮಾಡ್ಬೋದು. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿಬಿಡ್ತಾರೆ ಅಷ್ಟೇ. ಈಗ ಈ ಜನಪದ ಅಧ್ಯಯನ ಕೇಂದ್ರ ಮಾದೇಶನ ಬೆಟ್ಟದಲ್ಲೂ ಆಗಿತ್ತು, ಕುರುಬನಕಟ್ಟೆ ಹಂಪೆ ವಿಶ್ವವಿದ್ಯಾಲಯ ಇದ್ದು. ಇದಲ್ಲದೆ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ಜನಪದ ಅಧ್ಯಯನ ಕೇಂದ್ರ ಮಾದೇಶನ ಬೆಟ್ಟದಲ್ಲಾಗಿತ್ತು. ಏನಾಗುತ್ತೆ, ಮಾದೇಶನ ಬೆಟ್ಟ ಆಗಬೇಕು ಮುಖ್ಯ ನಿಜ. ಅಲ್ಲಿಗೆ ಹೋಗೋರು ಯಾರು? ಒಬ್ಬ ಪ್ರಾಂಶುಪಾಲನೋ ಒಬ್ಬ ಡೈರೆಕ್ಟ್ರು ಅಲ್ಲಿಗೆ ಹೋಗೋರು ಯಾರು? ಅವ್ನಿಗೆ ಎಷ್ಟು ಸಂಬಳ ಕೊಡಬೇಕು? 20,000 ಕೊಡ್ತೀನಿ ಬಾ, 25,000 ಕೊಡ್ತೀನಿ ಬಾ ಅಂದರೆ ಯಾರು ಬರ್ತಾರೆ? ಇವತ್ತು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅವ್ನು ಮಾದೇಶನ ಬೆಟ್ಟಕ್ಕೆ ಹೋಗ್ಬೇಕು. ಅವನು ಕೊಳ್ಳೇಗಾಲದಲ್ಲಾದರೂ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ. ಕೊಳ್ಳೇಗಾಲದಲ್ಲೂ ಮಾಡಲ್ಲ, ಅಲ್ಲಿ ಇದರಲ್ಲಿ ಮಾಡ್ತೀವಿ ಅಂತಾರವರು. ಈ ಥರ ಪ್ರಸಂಗಗಳು ಮತ್ತು ಬದ್ಧತೆ ಇಲ್ಲದೆ ಇರೋದು, ಬದ್ಧತೆ ಇಲ್ಲ. ಆಮೇಲೆ ಇವ್ರು ಯಾರಿಗೂ ಬೇಕಿಲ್ಲ, ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಇದು ಬೇಕಿಲ್ಲ. ಚುನಾಯಿತ ಪ್ರತಿನಿಧಿಗಳಿಗೆ ಅಭಿವೃದ್ಧಿ ಅಂತ ಹೇಳಿದ್ರೆ ರಸ್ತೆ ಸೇತುವೆ, ರಸ್ತೆ ಸೇತುವೆ, ರಸ್ತೆ ಸೇತುವೆ ಅಷ್ಟೇ. ಅದರಲ್ಲಿ ಎಲ್ಲರಿಗೂ ಇವರು ಅವರು ಅವರು ಇವರು ಅಂತಲ್ಲ. ಮತ್ತೆ ಎಲ್ಲ ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೂ ಸ್ವಾಗತಕ್ಕೆ ಬಡ ಜನಪದ ಕಲಾವಿದರ ಟಮಟೆ ಬೇಕು, ಅವ್ರಿಗೆ ಪೂಜಾ ಕುಣಿತ ಮಾಡಿ ಅದು ಬೇಕೇ ಬೇಕು. ಅದು ಅಷ್ಟೇ, ಆವತ್ತಿನ ಮಟ್ಟಕ್ಕೆ ಮಾತ್ರ ಬೇಕು. ಅದಷ್ಟಕ್ಕೂ ಯಾಕೆ ಬೇಕು? ಯಾವುದೇ ಜಯಂತಿ ಆದರೂ ಬೇಕಿಲ್ಲಿ. ಇಲ್ಲಿ ಯಾವುದೋ ಒಂದು 23 ಜನ ಇವ್ರದ್ದು ಜಯಂತಿ ನಡೆಸ್ತಾರೆ ಇಲ್ಲಿ, ಆಗ ಅವ್ರು ಬೇಕು ಅವ್ರಿಗೆ. ಆಮೇಲೆ ಪೇಮೆಂಟು ಕೂಡ ಸರಿಯಾಗಿ ಕೊಡಲ್ಲ ಅವರಿಗೆ, ಆ ಪೇಮೆಂಟು ಕೊಡಲ್ಲ. ಈ ಬದ್ಧತೆ ಕಮಿಟ್ಮೆಂಟು ಅಂತಲ್ಲ, ಸಾಂಸ್ಕೃತಿಕ ಬದ್ಧತೆ, ಸಾಂಸ್ಕೃತಿಕ ಕಮಿಟ್ಮೆಂಟು ಒಂದು ಜಿಲ್ಲೆಯಲ್ಲಿ ಯಾರ್ದು? ನಮ್ಮದೇ ಜವಾಬ್ದಾರಿ. ನಾವು ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಕಲಾವಿದರು, ಇಲ್ಲಿ ಸಾಮಾನ್ಯ ಅವರು ಕೈಗೆ ಸಿಗಲ್ಲ, ಮಾತಾಡೋಕ್ಕೆ ಅವಕಾಶ ಇಲ್ಲ. ಮಾಡಿದ್ದೀವಿ ಏನು ಮಾಡೋದು? ಅದು ಪ್ರೋಸೆಸ್. ಅದು ಒಂದು ಇನ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ದೊಡ್ಡದಲ್ಲ, ಅದೊಂದು ಪ್ರೋಸೆಸ್ ನಡಿಬೇಕಲ್ಲಿ, ಪ್ರೋಸೆಸ್ ನಡಿಬೇಕು. ಆಮೇಲೆ ಜಿಲ್ಲಾಧಿಕಾರಿಗಳು 1000 ಕೆಲಸಗಳಿರ್ತವೆ, ಕಮಿಟ್ಮೆಂಟ್ ಅವ್ರಿಗಿದೆ, ಮಾಡೋಕ್ಕೆ ಹೋಗ್ತಾರೆ, ಆಗಿಲ್ಲ. ನಿಮಗೆ ಲಾಸ್ಟ್ ಟೈಮ್ ನಿಮಗೆ ಒಂದು ವಿಷಯ ಗೊತ್ತಿರಬೇಕು, ಕಳೆದ ಚುನಾವಣೆ ಒಳಗಡೆ ಅಲ್ಲಿ ಮೆಂದೆರೆ ಅನ್ನೋ ಗ್ರಾಮದಲ್ಲಿ ಇಂಡಿಂಗ್ನತ್ತದಲ್ಲಿ ಗಲಾಟೆ ಆಗೋಯ್ತು. ಚುನಾವಣೆಯಲ್ಲಿ ಅವರು ಚುನಾವಣೆ ಬಹಿಷ್ಕಾರ ಹಾಕಿದ್ರು, ಇಂಡಿಂಗ್ನತ್ತದವರು ಬಹಿಷ್ಕಾರ ಹಾಕಿದ್ರು. ಆದರೆ ಮೆಂದೆರೆಯವರು, ಅವರು ಟ್ರೈಬ್ಸ್ ಅವರು, ಅವ್ರಿಗೇನು ಹೇಳಿರಲಿಲ್ಲ. ಅವ್ರು ವೋಟ್ ಮಾಡೋಕ್ಕೆ ಬಂದರು, ಗಲಾಟೆ ಆಯಿತು, ಎಲ್ಲ ಆಯಿತು. ಆಗ ನಾವೆಲ್ಲ ಹೋಗಿದ್ವಿ ಅಲ್ಲಿಗೆ, ಹೋಗಿ ಮಾಡಿ. ಅಲ್ಲ, ಮೆಂದೆರೆ ಅಂತ ಹೇಳಿದ್ರೆ ಟ್ರೈಬ್ಸ್ ಇರೋ ಊರದು, ಪೂರ ಟ್ರೈಬ್ಸ್ ಇರೋ ಊರು. ಸೋಲಿಗರು ಅಲ್ಲಿ ಯಾಕಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವರು ಬದುಕಿದ್ರೆ ಸರ್ಕಾರ ಕೊಡೋ ರೇಷನ್ನೆಲ್ಲ ಮಾತ್ರ ಬದುಕಿರೋರು, ಕೂಲಿ ಕೂಡ ಸಿಗಲ್ಲ. ಒಂದು ಸ್ವಲ್ಪ ಕೂಲಿಗೆ ಹೋಗಬೇಕು ಅಂದರೆ ಆ ಘಟ್ಟ ಇಳಿದು ತಮಿಳ್ನಾಡಿಗೆ ಹೋಗ್ಬೇಕು. ಅವ್ರು ಯಾಕೆ ಬದುಕಿದ್ದಾರೆ ಅಂತಲೇ, ಆ ಊರಲ್ಲಿ ಯಾಕಿದ್ದಾರೆ ಅಂತಲೇ ಗೊತ್ತಿಲ್ಲ. ಆ ಥರ ಇದ್ದು ನಾವು ಇಲ್ಲಿ ಹೇಳಿ ಮಾಡಿದಾಗ ಅದನ್ನು ಸ್ಥಳಾಂತರ ಮಾಡ್ತೀವಿ ಅಂದರು. ಅದಕ್ಕೆ ಮುಂಚೆ ನಮ್ಮ ಪೊನ್ನಾಚಿನ ಇದನ್ನು ಯಾವುದು ಇನ್ನೊಂದು ಊರನ್ನ ಪೊನ್ನಾಚಿನ ಸ್ಥಳಾಂತರ ಮಾಡ್ತೀವಿ ಅಂದರು, ಅದು ಪೂರ್ತಿಯಾಗಿಲ್ಲ. ಅವ್ರನ್ನ ಸ್ಥಳಾಂತರ ಮಾಡ್ತೀವಿ ಅಂದರು, ಪೂರ್ತಿಯಾಗಿಲ್ಲ. ಸ್ಥಳಾಂತರಕ್ಕೆ ಅಲ್ಲಿ ಇಲ್ಲಿ ಹುಡುಕ್ತಿದ್ದಾರೆ ಜಾಗ. ಕಮಿಟ್ಮೆಂಟ್ಸ್ಗಳಿರಲ್ಲ, ಅಧಿಕಾರಿಗಳಿಗೆ ಚೇಂಜ್ ಆಗ್ತಾ ಇರ್ತಾರೆ. ಅದು ನಮ್ಗೆ ಜನಪ್ರತಿನಿಧಿಗಳಿಗೆ ಇದಿರಬೇಕು, ಜಿಲ್ಲಾ ಪಂಚಾಯತಿಗೆ ಇದಿರಬೇಕು, ಕಳಕಳಿ ಇರಬೇಕು, ಅದಿರಲ್ಲ. ಅದು ಮೇಜರ್ ಕೆಲಸಗಳು. ಆದರೂ ಕೂಡ ಜನಪದ ಕಲೆಗಳನ್ನು ಅಥವಾ ಸಂಸ್ಕೃತಿಗಳು ತೊಡಗಿಸ್ಕೊಂಡ್ರೆ ಅದು ಕಟ್ಕೊಳಕ್ಕಾಗಲ್ಲ ಅಂದ್ರೂ ಕೂಡ ಅತಿ ಹೆಚ್ಚು ಯುವಕರಾಗಿ ಎಲ್ಲರೂ ಕೂಡ ಅದರ ಕಡೆ ಮುಖ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಆಕರ್ಷಣೆ. ಬೇರೆ ಉದ್ಯೋಗಗಳು ಇಲ್ಲ, ದೊಡ್ಡ ಅಮೌಂಟ್ ತರೋಂಥ ಉದ್ಯೋಗಗಳು ಇಲ್ಲ ಇಲ್ಲಿ. ನಿರುದ್ಯೋಗ. ಅವರಿಗೆ ಗೊತ್ತಿರುತ್ತೆ ಕಲೆ, ಅದು. ಸೊ ಅದರಲ್ಲಿ ಓರಿಯೆಂಟೇಷನ್ ಇರುತ್ತಲ್ಲ, ಆ ಕಡೆ ತಿರುಕೊಳ್ಳೋ ಓರಿಯೆಂಟೇಷನ್ ಇರುತ್ತೆ, ಮಾಡ್ಕೊಂಡ್ಬಿಡ್ತಾರೆ. ತುಂಬ ಜನ ಇದ್ದಾರೆ ಆ ಥರ ಆಧುನಿಕರಲ್ಲಿ. ಒಬ್ಬ ಪ್ರಾಮಾಣಿಕ ಅಪ್ಪಟ ಕಲಾವಿದ ತಾನು ಏರ್ಬೇಕಾದಂಥ ಸ್ಥಾನಮಾನಕ್ಕೆ ಏರಕ್ಕಾಗ್ತಾ ಇಲ್ಲ, ಏನೆಲ್ಲ ಕಾರಣಗಳಿರ್ಬೋದು ಅಂತ? ಶೋಷಣೆ. ಯಾವ ರೀತಿ? ಕಲಾವಿದ ಹಂಗೆ ಪರ್ಫಾರ್ಮೆನ್ಸ್ ಮಾಡಬೇಕು. ಕಲಾವಿದನ ಅರ್ಥ ಇನ್ನೇನು ಮಾಡೋಕ್ಕೆ ಪರ್ಫಾರ್ಮೆನ್ಸ್ಗೆ ರೆಮ್ಯುನರೇಷನ್ ಸಿಗಬೇಕು. ಆ ರೆಮ್ಯುನರೇಷನ್ಲಿ ಅವನು ಊಟ ತಿಂಡಿ ಮಕ್ಕಳ ಮದುವೆ, ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಒಂದು ಮನೆ, ಇದನ್ನು ಮಾಡ್ಕೋಬೇಕು. ಈ ಪರ್ಫಾರ್ಮೆನ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾಯಿಲ್ಲ.
ಪರ್ಫಾರ್ಮೆನ್ಸ್ಗೆ ಹೆಚ್ಚಿನ ದುಡ್ಡು ಸಿಗ್ತಾ ಇಲ್ಲ, ಮಧ್ಯದವರು ಹುಡ್ಕೋತಾ ಇದ್ದಾರೆ, ಮಧ್ಯದವರು ತೊಗೊಳ್ಳೋ ಚಾನ್ಸಸ್ ಇದೆ. ಅನಗತ್ಯವಾದಂಥ ಸ್ಪರ್ಧೆಗಳು. ಯಾವಾಗ ಸ್ಪರ್ಧೆ ಆಗುತ್ತೆ ಅಂದರೆ ಶಾರ್ಟ್ ಇದ್ದಾಗ, ಎಲ್ಲ ಕಡೆ ಕಲಾವಿದರಿಗೆ ಚಾನ್ಸ್ ಇದ್ದಾಗ ಅದು ಸ್ಪರ್ಧೆ ಬರೋಲ್ಲ. ಬೇರೆ ಕಾರ್ಪೊರೇಟ್ ಸೆಕ್ಟರ್ಸು ಇವರು ನೆರವು ಕೊಡಬೇಕು, ಯಾರೂ ನೆರವು ಕೊಡ್ತಾಯಿಲ್ಲ. ಅವರಲ್ಲೂ ಇದು ಕಮ್ಮಿ ಆಗೋಗಿದೆ, ಏನು ಹೇಳ್ತೀರಿ, ಝೀಲ್ ಕಮ್ಮಿ ಆಗೋಗಿದೆ. ಇಷ್ಟು ಸಿಕ್ಕರೆ ಸಾಕಪ್ಪ ಅನ್ನೋ ಹಂಗೆ ಆಗ್ಬಿಟ್ಟಿದೆ. ಆ ಒಂದು ಮೋಟಿವೇಶನ್ನೇ ಇದೆ ಅಂತ ಆಗಿದೆ. ಆ ಮೋಟಿವೇಶನ್ ಬೇಕು. ಇಲ್ಲ, ನಾನು ಹೇಳಿದೆ ಅಂದರೆ ಅವ್ನು ಕಿತ್ಕೊಂಡು ನಾವು ತೊಗೊಳ್ಳೋದು, ನಾನು ಕಿತ್ಕೊಳ್ಳೋದು ಅವತ್ತು, ಆ ಥರ ಸ್ಪರ್ಧೆ ನಡೀತಿದೆ. ಕಲಾವಿದರಲ್ಲಿ ಪೈಪೋಟಿಗಳು ನಡೀತಿಲ್ಲ. ಈಗ ನಿಮಗೆ ಸಿಕ್ಬಿಡುತ್ತೆ, ಒಂದು 10,000 ರೂಪಾಯಿ ನಿಮಗೆ ಸಿಕ್ಬಿಟ್ಟು ಅಂದರೆ ನಿಮ್ಮ ಮೇಲೆ ನಾವು ಮಸಿಯೋದು, ಅವ್ನು ಕಿತ್ತಾಕ ನಾವು ಹೋಗೋದು, ಆ ಥರದ್ದಾಗ್ತದೆ. ಇದು ಸರಿಯಾದ ಸಮಾಜ ನಿರ್ಮಾಣ ಆಗ್ತಾ ಇರೋ ಲಕ್ಷಣ ಏನಲ್ಲ ಇದು. ಇದ್ರ ಬದಲಾವಣೆಗೆ ಏನಾದರೂ ನಿಮ್ಮ ತಲೆಯಲ್ಲಿ ಐಡಿಯಾ ಇದೆಯಾ? ಇದು ತಲೆಯಲ್ಲಿ ವ್ಯವಸ್ಥೆ ಸೃಷ್ಟಿಯಾಗಲಿಕ್ಕೆ ಸಾಂಸ್ಕೃತಿಕವಾಗಿ ಏನಾದರೂ ಒಂದು ಉಪಾಯಗಳಿದ್ರೆ ಹೇಳಿದೆ. ಒಂದು ಸಾಂಸ್ಕೃತಿಕ ನೀತಿ ಅಂತ ಮಾಡಿದ್ರಲ್ಲ ಬರಗೂರು ರಾಮಚಂದ್ರಪ್ಪನವ್ರ ಕಮಿಟಿ, ಅದು ಸ್ವಲ್ಪ ಜಾರಿಗೆ ಬರಬೇಕು. ಅದ್ರ ರಿಪೋರ್ಟ್ಗಳು ಚೆನ್ನಾಗಿದೆ. ಸಾಂಸ್ಕೃತಿಕ ನೀತಿ ಅಂತ ಒಂದು. ಆಮೇಲೆ ಸಾಂಸ್ಕೃತಿಕ ನೀತಿ ನವೀಕರಣಗೊಳ್ತಾ ಹೋಗಬೇಕು, ಮತ್ತು ಅದು ವೈವಿಧ್ಯಮಯವಾಗಿರಬೇಕು. ಇಲ್ಲಿ ಈ ನೀತಿನೇ ಧಾರವಾಡಕ್ಕೂ ಆಗಲ್ಲ, ಧಾರವಾಡದ್ದೇ ಮತ್ತೊಂದು ಕಡೆನೂ ಆಗಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಿರ್ತಕ್ಕಂಥ ದೇಶದಲ್ಲಿ ಒಬ್ಬ ಕಲಾವಿದರ ಬದುಕನ್ನು ಅಲ್ಲ, ಅದು ಕಲಾವಿದರದು ಸಾಹಿತಿಗಳದು ಪುಸ್ತಕಗಳು, ಇದ್ರ ಬಗ್ಗೆ ಈ ಸರ್ಕಾರಗಳಿಗೆ ನಿಗಾ ತುಂಬ ಕಮ್ಮಿ. ಅಥವಾ ಮಾತನಾಡುವವರು ಮೌನ ಇದಕ್ಕೆಲ್ಲ ಕಾರಣ ಆಗ್ತಿದೆಯಾ ಅಂತ ಸ್ವಲ್ಪ ಮಟ್ಟಿಗೆ ಅದು ನಿಜಾನೇ. ಒಂದು ಸರಿಯಾಗಿ ಧ್ವನಿ ಎತ್ತಾ ಇಲ್ಲ. ಈಗಿದೆ ಅಲ್ಲ, ಎಷ್ಟು ಮುಂಚೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಪುಸ್ತಕ ಪ್ರಾಧಿಕಾರ, ಕುವೆಂಪು ಭಾಷಾ ಭಾರತಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಲಲಿತಕಲಾ ಅಕಾಡೆಮಿ, ಜನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಇಷ್ಟು ರಂಗಾಯಣಗಳು. ಇವರಾದರೂ ರೈಸ್ ಮಾಡಬೇಕಲ್ಲ. ಇವರು ತಮ್ಮ ಅಸ್ತಿತ್ವಕ್ಕಾಗಿ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ರಂಗಾಯಣಕ್ಕೆ ದುಡ್ಡು ತೊಗೊಳ್ಳೋದೇ ಅವ್ರಿಗೆ ಕಷ್ಟ ಆಗಿದೆ, ಬೇರೆ ಕಡೆ ತಲೆ ಕೆಡಿಸ್ಕೊಳ್ಳೋದು ಈ ಥರ. ಈ ಅಕಾಡೆಮಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಕಲಾವಿದರು ಮಾತಾಡ್ತಾರೆ. ಅಂದರೆ ಕಲಾವಿದರಿಗೂ ಅಕಾಡೆಮಿಗೂ ನಡುವೆ ತುಂಬ ಅಂತರ ಇದೆ ಅಂತಾರೆ. ಅದಕ್ಕೂ ಒಂದು ಪಾಯಿಂಟಲ್ಲಿ ಮೀಡಿಯಾ ಮಾಡ್ತಾ ಇಲ್ಲ ಎಲ್ಲೋ ಅಂತ ಒಂದು ಮಾತು ಹೇಳ್ತಾರೆ. ನನಗೂ ಹಾಗೆ ಅನಿಸುತ್ತೆ. ಒಂದು ಏನು ಆರ್ಗ್ಯಾನಿಕ್ ಸಂಬಂಧ ಇರಬೇಕಾಗಿತ್ತು, ನೈಸರ್ಗಿಕವಾದಂಥ ಆರ್ಗ್ಯಾನಿಕ್ ಸಂಬಂಧ ಇರಬೇಕು, ಆ ಸಂಬಂಧ ಇಲ್ಲ. ಅದು ಒಂದು ಸರ್ಕಾರಿ ಕಚೇರಿ ಥರ ಕೆಲಸ ಮಾಡುತ್ತೆ, ಕಾರ್ಯಕ್ರಮ ಕೊಡುತ್ತೆ, ಇದು ಮಾಡ್ತಾರೆ, ಹಾಗೆ ಆಗುತ್ತೆ. ಆಮೇಲೆ ಏನೋ ಉತ್ಸವಗಳು ಮಾಡ್ತಾರೆ, ಯಾರಿಗೋ ಓಲೈಸ್ತಾರೆ, ಯಾವುದೋ ಕಲಾವಿದನ್ನು ಕರ್ಕೊಂಬರ್ತಾರೆ. ಒಂದು ಕಮಿಟ್ಮೆಂಟು ಇರಲ್ಲ. ಅವ್ರದ್ದು ಪ್ರೆಷರ್ಸ್ ಏನೋ ಅವ್ರು ಆ ಥರ ಹೇಳ್ತಾ ಹೋಗ್ತಾರೆ. ಅದು ಕಮಿಟ್ಮೆಂಟ್ಸ್ ಕಷ್ಟ. ಸ್ಥಳೀಯ ಹಿರಿಯರು ಕೂಡ ನಡ್ಕೊಂಡೋಗಿ ಯಥಾಸ್ಥಿತಿ ಇರಲಿ, ಅದಕ್ಕೇನು ತೊಗೊಂಡಿದ್ದಾರೆ. ಎಲ್ಲ ಹಾಗೆ ಆಗಿದಾರಲ್ಲ. ಕನ್ಸರ್ವೇಟಿವ್ಸ್ನೆಸ್ ತಾನೇ ಬಂದ್ಬಿಡುತ್ತೆ, ಯಾಕೆ ಉತ್ಸಾಹನೇ ಇರಲ್ವಲ್ಲ. ಸ್ವಹಿತ ನಿರ್ಲಕ್ಷ್ಯ ಎರಡೂ. ಸ್ವಹಿತ ಇರಲ್ಲ ಪಾಪ, ತುಂಬ ಒಳ್ಳೆಯವ್ರಿರ್ತಾರೆ, ಆದರೆ ಗಮನ ಕೊಡಲ್ಲ, ಫೈಟ್ ಮಾಡಲ್ಲ, ಅದು ಅವರಿಂದನೂ ಕೆಲಸ ಆಗಲ್ಲ. ಸ್ವಹಿತ ಇಟ್ಕೊಂಡಿರೋರು ಬೇರೆ ಹಿತಕ್ಕೆ ಇದು ಮಾಡೋದೇ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು. ನಮಸ್ಕಾರ. ಇವತ್ತು ಜನಪದ ಸಿರಿ ಚಾನೆಲ್ನಲ್ಲಿ ಚಾಮರಾಜನಗರದ ಕೆ ವೆಂಕಟರಾಜು ಅವ್ರ ಬಗ್ಗೆ ಮತ್ತು ಅವ್ರನ್ನ ಸಂದರ್ಶನ ನಡೀತಾ ಇರೋದು ಭಾಳ ಸಂತೋಷದ ವಿಷಯ. ಕೆ ವೆಂಕಟರಾಜು ಅವರು ಚಾಮರಾಜನಗರದ ಒಂದು ನಡೆದಾಡುವ ವಿಶ್ವಕೋಶ ಅಂತಲೇ ಹೆಸರಾದವರು. ಒಬ್ಬ ರಂಗಕರ್ಮಿ, ಸಾಹಿತಿ, ಎಲ್ಲ ಒಳಿತಿನ ಬಗ್ಗೆ ಆಸಕ್ತಿ ಹೊಂದಿರುವಂಥ ಒಬ್ಬ ಹಿರಿಯ ಜೀವ. ಚಾಮರಾಜನಗರ ಜಿಲ್ಲೆ ಮಾತ್ರ ಅಲ್ಲ, ಒಂದು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯ ಬಗ್ಗೆನೇ ಅವ್ರಿಗಿರುವಂಥ ತಿಳುವಳಿಕೆ, ಜ್ಞಾನ ತುಂಬ ಅಪಾರವಾದದ್ದು. ಅವರ ನೆನಪಿನ ಶಕ್ತಿ ಭಾಳ ಅದ್ಭುತವಾದದ್ದು. ಅವ್ರು ಮಾಡಿರೋ ಕೆಲಸಗಳ ಜೊತೆಗೆ ಆ ನೆನಪಿನ ಶಕ್ತಿ ಇರೋದ್ರಿಂದ ಇಡೀ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಇಂದಿನ ತಲೆಮಾರಿಗೆ ಕಟ್ಟಿಕೊಡೋದ್ರಲ್ಲಿ ಅವರು ಬಹಳ ಪ್ರಮುಖರು. ಚಾಮರಾಜನಗರ ಜಿಲ್ಲೆಯಲ್ಲಿ ಯಾರೇ ಆಗಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತತ್ಕ್ಷಣಕ್ಕೆ ಏನಾದರೂ ಮಾಹಿತಿ ಬೇಕು ಅಂದಾಗ, ಹೆಚ್ಚಿನ ವಿವರ ಬೇಕು ಅಂದಾಗ ಸಂಪರ್ಕಿಸಬೇಕಾದ ವ್ಯಕ್ತಿ ಕೆ ವೆಂಕಟರಾಜು ಅವರು. ಅವರು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದೇ ಇದ್ದರು, ಸಾಹಿತ್ಯದ ಅಭ್ಯಾಸಿಯಾಗಿ ಬರವಣಿಗೆಯನ್ನು ಅಭ್ಯಾಸ ಮಾಡಿಕೊಂಡು ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಬರೆದರು, ಹಲವು ಕೃತಿಗಳನ್ನ ರಚನೆ ಮಾಡಿದ್ರು.
ಅದರಲ್ಲೂ ಅವ್ರದ್ದು ಬಾಪು ಕುಟಿ ಕೃತಿ ಹಲವು ಪ್ರಶಸ್ತಿಗಳನ್ನ ಪಡೀತು. ತುಂಬ ಅದ್ಭುತವಾದ ಒಂದು ಹೆಸರನ್ನು ಮಾಡ್ತು. ಗಾಂಧೀಜಿಯವರ ಕುರಿತಂತೆ ಅವರು ಸ್ವತಃ ಗಾಂಧಿವಾದಿಗಳಾಗಿ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿರೋರು ಗಾಂಧಿ ತತ್ವಗಳನ್ನು. ಬಾಪು ಕುಟಿ ಇವರು ಬರೆದಂಥ ಒಂದು ಅನುವಾದ ಮಾಡಿದಂಥ ಪ್ರಮುಖವಾದ ಕೃತಿ ಗಾಂಧಿ ತತ್ವಗಳ ಕುರಿತು ರಜನಿ ಬಕ್ಷಿಯವರ ಕೃತಿಯನ್ನು ಅನುವಾದ ಮಾಡಿದಾಗ ಅದಕ್ಕೆ ಬಹಳ ಒಂದು ಹೆಸರು ಬಂತು. ನಾಟಕ ಅಕಾಡೆಮಿಯ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಮತ್ತು ಅನುವಾದ ಅಕಾಡೆಮಿಯ ಪ್ರಶಸ್ತಿಗಳು ಇವರಿಗೆ ಲಭಿಸ್ತು. ಜೊತೆಗೆ ಇವರು ತಲೆಭಾಗದ ಜನ ಅಂತ ಒಂದು ನಾಟಕವನ್ನು ಕೂಡ ರಚನೆ ಮಾಡಿ ನಮ್ಮ ತಂಡದಿಂದಲೇ ಪ್ರದರ್ಶನ ಕೂಡ ಕಂಡಿದೆ. ಅದು ಈಸೂರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬಂದಂಥ ನಾಟಕ. ಅದು ಸಾಕಷ್ಟು ಜನಪ್ರಿಯತೆಯನ್ನು ಪಡೀತು ಮತ್ತು ಮಹತ್ವದ ಕೃತಿ ಅದು ಸಾಹಿತ್ಯ ಚರಿತ್ರೆ ಒಳಗಡೆ. ಇಂಥ ಹಲವಾರು ಬರಹಗಳಿಂದ ಅವರು ಯಾವಾಗಲೂ ವಿಶೇಷವಾಗಿ ಚಾಮರಾಜನಗರದ ರಂಗಭೂಮಿಯನ್ನು ಸದಾ ಜಾಗೃತವಾಗಿಟ್ಟಂಥವ್ರು. 50 ವರ್ಷಗಳಿಂದ ಶಾಂತಲಾ ಕಲಾವಿದರು ತಂಡದ ಸಂಸ್ಥಾಪಕ ಸದಸ್ಯರಾಗಿ ಇವತ್ತು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಅವರು ತಂಡವನ್ನು ನಡೆಸ್ಕೊಂಡು ಬಂದಿರೋದ್ರಲ್ಲಿ ಅಪಾರ ಶ್ರಮವನ್ನು ಹಾಕಿದ್ದಾರೆ. ತಮ್ಮ ಸ್ವಂತ ಬದುಕನ್ನು ಒಂದು ಕ್ಷಣ ಮರೆತು ತಂಡಕ್ಕೋಸ್ಕರ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾಡಿನ ಯಾರೇ ಆಗಲಿ ಯಾವುದೇ ಪ್ರಮುಖ ರಂಗ ತಂಡಗಳು ಚಾಮರಾಜನಗರ ಅಂದರೆ ಕೆ ವೆಂಕಟರಾಜು ಅಂತ ಜ್ಞಾಪಿಸ್ಕೊಳ್ಳೋಷ್ಟರ ಮಟ್ಟಿಗೆ ಅವರು ನಾಡಿನಾದ್ಯಂತ ಪರಿಚಿತರು. ನಾಡಿನ ಎಲ್ಲ ಪ್ರಮುಖ ರಂಗ ತಂಡಗಳನ್ನು ಕರೆದು ಅವರ ನಾಟಕಗಳನ್ನು ಇಲ್ಲಿ ಮಾಡಿಸಿರೋದ್ರಲ್ಲಿ ವೆಂಕಟರಾಜು ಅವ್ರ ಪಾತ್ರ ಬಹಳ ಪ್ರಮುಖವಾಗಿದೆ. ನೀನಾಸಂ ತಿರುಗಾಟ ಇರ್ಬೋದು, ತಿಪ್ಟೂರಿನ ಪ್ರೋತಿ ಅವ್ರದ್ದಿರ್ಬೋದು, ಆ ಕಾಲಕ್ಕೆ ಬಂದಂಥ ಎಲ್ಲ ಪ್ರಮುಖ ಹೊಸ ಹಿರಿಯರ ಕಿರಿಯರ ತಂಡಗಳಿಗೂ ಸಹ ಪ್ರೋತ್ಸಾಹ ಕೊಟ್ಕೋತಾ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ವೈಯಕ್ತಿಕವಾಗಿ ಮತ್ತು ಗೆಳೆಯರ ಸಹಕಾರದಿಂದನೇ ಎಲ್ಲವನ್ನು ನಡೆಸ್ಕೊಂಡು ಬಂದವರು. ಜೊತೆಯಲ್ಲಿ ಅವರ ಶ್ರೀಮತಿಯವರ ಸಹಕಾರವನ್ನು ಕೂಡ ತುಂಬ ನಾವು ನೆನಪಿಸ್ಕೋಬೇಕು. ಯಾವುದೇ ರಂಗ ತಂಡಗಳು ಬರಲಿ ಅವ್ರನ್ನ ಮನೆಯವರಂತೆಯೇ ಪರಿಗಣಿಸಿ ಮನೆಯಲ್ಲೇ ಎಲ್ಲ ಅತಿಥಿ ಸತ್ಕಾರ ಊಟ ಉಪಚಾರವನ್ನು ಅವ್ರು ನೋಡ್ಕೊಂಡಿದ್ದರಿಂದನೇ ಇಷ್ಟೆಲ್ಲ ಸಾಧ್ಯ ಆಯಿತು ಅಂತ ನಾನಾದರೂ ಭಾವಿಸ್ತೀನಿ. ವೆಂಕಟರಾಜು ಅವರು ಚಾಮರಾಜನಗರದಲ್ಲಿ ರಂಗಭೂಮಿ ಅದಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಅವ್ರು ಯಾರೇ ಬರಲಿ ತಂಡಕ್ಕೆ ಅವ್ರು ಯಾರು ಅಂತ ವಿಚಾರಿಸ್ತೆ ಅವರ ಹಿನ್ನೆಲೆ ಆಗಲಿ ಜಾತಿ ಮತಗಳಾಗಲಿ ಏನೂ ಅದರ ಭೇದ ಭಾವ ಇಲ್ಲದೇ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಗುಣ ಭಾಳ ವಿಶೇಷವಾದ್ದು. ಹಾಗಾಗಿಯೇ ನಮ್ಮ ಶಾಂತಲಾ ಕಲಾವಿದರ ತಂಡದಿಂದ ಭಾಳ ಜನ ನೀನಾಸಂನಲ್ಲಿ ಹೋಗಿ ಕಲಿಯೋಕ್ಕಾಯಿತು. ಸ್ವತಃ ನಾನು ಕೂಡ ನೀನಾಸಂ ಪದವಿ ಪಡೆಯೋದಕ್ಕೆ ವೆಂಕಟರಾಜು ಅವರು ಮತ್ತು ಅವರ ಮಗಳು ಇಬ್ಬರೇ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಬಹಳಷ್ಟು ಜನಕ್ಕೆ ಪ್ರೋತ್ಸಾಹ ಕೊಟ್ಟು ಎಷ್ಟೋ ವೇಳೆ ಖರ್ಚಿಗೆ ಹಣವನ್ನು ಕೂಡ ಕೊಟ್ಟು ಅವರು ಮುಂದೆ ಅಭ್ಯಾಸ ಮಾಡೋಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ರೀತಿ ಅಭ್ಯಾಸ ಮಾಡಿದಂಥ ಎಷ್ಟೋ ಜನ ಇವತ್ತು ನಾಡಿನ ಬೇರೆ ಬೇರೆ ಕಡೆ ರಂಗ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ರಂಗಕರ್ಮಿಗಳಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ವೆಂಕಟರಾಜು ಅವರು ಅವ್ರ ಕುಟುಂಬ ಸ್ವಾತಂತ್ರ್ಯ ಚಳವಳಿಯ ಹಿನ್ನೆಲೆಯಿಂದ ಬಂದಂಥದ್ದು. ಹಾಗಾಗಿ ಅವ್ರಿಗೆ ಭಾರತದ ಸ್ವಾತಂತ್ರ್ಯ ಚಳವಳಿ, ನಮ್ಮ ದೇಶ, ಪ್ರಜಾಪ್ರಭುತ್ವ ಇದರಲ್ಲೆಲ್ಲ ಅಪಾರವಾದ ನಂಬಿಕೆ. ಆ ಬಗ್ಗೆ ಯಾವುದೇ ಹೋರಾಟಗಳಾಗಲಿ ಸಾಮಾಜಿಕ ಚಳವಳಿಗಳಾಗಲಿ ನಡೆದಾಗ ಭಾಳ ಉತ್ಸಾಹದಿಂದ ಭಾಗವಹಿಸ್ತಾರೆ. ಪ್ರಸನ್ನ ಅವರು ಒಂದು ಕಾಲ್ನಡಿಗೆ ಚಳವಳಿ ಮಾಡಿದಾಗ ಕರ್ನಾಟಕದಾದ್ಯಂತ ಅವರು ಕಾಲ್ನಡಿಗೆಯಲ್ಲಿ ಭಾಗವಹಿಸಿದರು. ಖಾದಿ ಮತ್ತು ಗಾಂಧಿ ತತ್ವಗಳ ಪ್ರಚಾರಕ್ಕೋಸ್ಕರ ಅವರು ಇವತ್ತಿಗೂ ಹಗಲಿರುಳೆನ್ನದೆ ದೇಶದಾದ್ಯಂತ ಪ್ರಯಾಣವನ್ನು ಕೈಗೊಂಡಿದ್ದಾರೆ. ಅವ್ರಿಗಿರೋ ಆಸಕ್ತಿಗಳು ಬಹಳ ಕುತೂಹಲವಾದದ್ದು. ಟ್ರೆಕ್ಕಿಂಗ್ ಇರ್ಬೋದು, ಸಂಗೀತದ್ದಿರ್ಬೋದು, ಮತ್ತು ಪುಸ್ತಕಗಳನ್ನ ಪ್ರಕಾಶನ ಮಾಡೋದಿರ್ಬೋದು, ಯಾವುದೇ ಒಂದು ಸಭೆ ಸಮಾರಂಭಗಳನ್ನ ಏರ್ಪಾಡು ಮಾಡೋದು. ಚಾಮರಾಜನಗರದ ಒಂದು ಸಾಂಸ್ಕೃತಿಕ ವಲಯದಲ್ಲಿ ವೆಂಕಟರಾಜು ಅವರು ಇಲ್ಲದೇ ಇದ್ದರೆ ಶೂನ್ಯ ಅಂತ ಅನ್ಬೋದು. ಅಷ್ಟರ ಮಟ್ಟಿಗೆ ಅವರು ಸಮಕಾಲೀನ ವಾತಾವರಣವನ್ನು ಆವರಿಸ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದಂತೆ ಒಂದು ತಲೆಮಾರಿನ ಮೇಲೆ ಅವರು ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳ್ಬೋದು. ಇಂಥ ಒಬ್ಬರು ವ್ಯಕ್ತಿಯನ್ನು ಇವತ್ತು ಜನಪದ ಸಿರಿ ಚಾನಲ್ನವರು ಸಂದರ್ಶನ ಮಾಡಿ ಅವ್ರ ಬಗ್ಗೆ ಅವರಿಂದ ಅಮೂಲ್ಯವಾದ ಮಾಹಿತಿಗಳನ್ನ ತಗೊಂಡು ನಾಡಿಗೆ ಪ್ರಚಾರ ಮಾಡ್ತಿರೋದು ತುಂಬ ಸಂತೋಷದ ಸಂಗತಿ. ದಯವಿಟ್ಟು ಜನಪದ ಸಿರಿ ಚಾನಲ್ನ ಹೆಚ್ಚು ಸಂಖ್ಯೆಯಲ್ಲಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಾನು ಚಿತ್ರ, ವೆಂಕಟರಾಜು ಅವ್ರ ಮಗಳು. ಅಂದರೆ ನಮಗೆ ಚಾಮರಾಜನಗರದ ಬಗ್ಗೆ, ಇಲ್ಲಿ ಚಾಮರಾಜನಗರದಲ್ಲೇ ಇರೋದು ನಾವು ಹುಟ್ಟಿದಾಗಿಂದನೂ. ಚಾಮರಾಜನಗರದ ಬಗ್ಗೆ ಪ್ರೀತಿ, ನಮ್ಮ ಊರಿನ ಬಗ್ಗೆ ನಮಗೆ ಗೌರವ ಎಲ್ಲ ಬಂದಿದ್ದು ನಮ್ಮ ಮನೆಯಲ್ಲೇ, ನಮ್ಮ ತಂದೆ ತಾಯಿಗಳಿಂದಾನೇ ಬಂದಿದೆ. ನಮ್ಮ ಮನೇಲಿ ಯಾವತ್ತೂ ಇದೇ ಮಾಡು ಅದೇ ಮಾಡು ಅಂತ ಬಲವಂತ ಮಾಡಿರಲಿಲ್ಲ. ನಂದು ಸೆಕೆಂಡ್ PUC ನಾನು 2 ಸಬ್ಜೆಕ್ಟ್ ನಂದು ಹೋಗ್ಬಿಡ್ತು. ಆವಾಗ ಒಂದು ಸ್ವಲ್ಪನೂ ಏನೂ ಹೇಳಲಿಲ್ಲ. ಏನು ಮಾಡಬೇಕು ಅಂತಿದ್ಯಾ ಅಂತ ಕೇಳಿದ್ರು. ನಾನು ಆಗಲೇ ನೀನಾಸಂಗೆ ಅಪ್ಲೈ ಮಾಡಿದ್ದೆ. ಆಯಿತು ಹೋಗು, ಏನು ಬರ್ಕೋಬೋದು, ಪರೀಕ್ಷೆ ಏನು ತೊಂದರೆ ಇಲ್ಲ, ಅದನ್ನು ಮಾಡ್ಕೋಬೋದು, ನೀನಾಸಂಗೆ ಹೋಗಿದ್ದು ಬಾ, ಅಲ್ಲಿ ಚೆನ್ನಾಗಿ ಕಲ್ತ್ಕೊಂಬಾ ಅಂತ ಕಳಿಸಿದ್ರು. ಆಮೇಲೆ 2 ವರ್ಷ ಬ್ರೇಕ್ ಮಾಡಿಕೊಂಡು ಪರೀಕ್ಷೆ ಪಾಸ್ ಮಾಡಿಕೊಂಡೆ. ಆ ಟೈಮಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ಏಣ್ಗಿ ನಟರಾಜ್ ಅವ್ರದ್ದು ನಟ ಸಾಮ್ರಾಟ್ ನಾಟಕ ಬಂದ್ಬಿಟ್ಟಿತ್ತು ಮೈಸೂರು ರಂಗಾಯಣಕ್ಕೆ.
ಅದು ಮಾರನೇ ದಿವಸ ನನ್ನ ಪರೀಕ್ಷೆ. ಹಿಂದಿನ ದಿವಸ ಕೂತ್ಕೊಂಡು ಓದ್ತಾ ಇದ್ದೀನಿ. ನನಗೆ ನಟ ಸಾಮ್ರಾಟ್ ನೋಡಬೇಕು ಅಂತ ಆಸೆ. ಏನು ಮಾಡೋದು ಅಂತ ನಾನು ಅಳುಕ್ತಾನೆ ನಾಳೆನೂ ಎಕ್ಸಾಮ್ ಇದೆಯಲ್ಲ ಅಂತ ಸುಮ್ಮನೆ ಕೂತಿದ್ದೆ. ಕೊನೆಗೆ ಅವರೇ ಹೇಳಿದ್ರು, ಬಾ ಎಕ್ಸಾಮ್ ಮುಂದಿನ ವರ್ಷನೂ ಬರುತ್ತೆ, ಏಣ್ಗಿ ಆ್ಯಕ್ಟ್ ಮಾಡೋದನ್ನು ನೋಡೋಕ್ಕೆ ಅಪರೂಪ, ಅದು ನೋಡ್ಕೊಂಬಂದ್ಬಿಡೋಣ ಬಾ, ನೀನು ಇಲ್ಲಿದ್ದರೂ ಮನಸ್ಸು ಅಲ್ಲೇ ಇರುತ್ತೆ ಅಂಥೇಳಿ ಪರೀಕ್ಷೆ ಸಪ್ಲಿಮೆಂಟರಿ ಎಕ್ಸಾಮ್ ಹಿಂದಿನ ದಿವಸನೂ ನನ್ನ ನಟ ಸಾಮ್ರಾಟ್ ನೋಡಿಕೊಂಡು ಬರೋಕ್ಕೆ ಕರ್ಕೊಂಡೋದ್ರು. ಮೈಸೂರು ರಂಗಾಯಣದಲ್ಲಿ ನಾಟಕ ಇತ್ತು. ಅವತ್ತೇ ನಾನು ಫಸ್ಟ್ ಏಣ್ಗಿ ನಟರಾಜ್ ಅವರು ನಟನೆನ ನೋಡಿದ್ದು. ಭಾರಿ ಖುಷಿ ಆಯಿತು ನನಗೆ. ಹಾಗೆ ನನಗಾಗಲಿ ನನ್ನ ತಮ್ಮಂಗಾಗಲಿ ಯಾವುದೇ ಥರ ಒತ್ತಡ ಏನೂ ಇಲ್ಲ. ಅದು ನಮ್ಗೆ ಏನೇನು ಬೇಕೋ ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಪೋರ್ಟ್ ಇರೋದ್ರಿಂದನೇ ಇವತ್ತಿಗೂ ನಾವು ನಮ್ಮ ಕಾರ್ಯಕ್ಷೇತ್ರ ಏನಿದೆಯೋ ಅದರಲ್ಲಿ ನೆಮ್ಮದಿಯಿಂದ ಮುಂದುವರಿಯೋಕ್ಕೆ ಸಾಧ್ಯ ಆಗ್ತಾಯಿದೆ. ಹೇಗೆ ಅಂದರೆ ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ನಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅವರು ಗಿರೀಶ್ ಕಾರ್ನಾಡ್ದು ಇವ್ರದ್ದು ಎಲ್ಲ ಕೈಲಾಸಮ್ದು ಎಲ್ಲ ಜೋರಾಗಿ ಓದ್ತಾಯಿದ್ರು. ಆವಾಗ ನಮಗೆ ಬೋರ್ ಅನ್ಸೋದು, ಅಯ್ಯೋ ಯಾಕೆ ಬಿಟ್ಟರೆ ಸಾಕಪ್ಪ ಆಟ ಆಡೋಣ ಅಂತ. ಆದರೆ ಆವಾಗಿಂದು ಕೇಳಿಸ್ಕೊಂಡಿದ್ದು ಕಿವಿ ಮೇಲೆ ಬಿದ್ದು ಒಂದು ಭಾವಗೀತೆಗಳಾಗಿರ್ಬೋದು, ಅಡಿಗರ ಪದ್ಯ ಆಗಿರ್ಬೋದು, ಕಾರ್ನಾಡ್ರದ್ದು ನಾಟಕಗಳಾಗಿರ್ಬೋದು, ಆ ಥರ ಕಿವಿ ಮೇಲೆ ಬಿದ್ದು ಆವಾಗ ನಮಗೆ ಅದೇನು ಮುಖ್ಯ ಅನ್ನಿಸ್ತಾ ಇರಲಿಲ್ಲ. ಓಡೋಗ್ತಾಯಿದ್ವಿ ಬರ್ತಾಯಿದ್ವಿ. ಆದರೆ ಇವತ್ತು ನಾವು ಸ್ವಲ್ಪ ಧೈರ್ಯವಾಗಿ ಅದೇ ಸಾಹಿತ್ಯದ ಬಗ್ಗೆ ಏನಾದರೂ ಮಾತಾಡ್ತೀವಿ ಅಂದರೆ ಅವತ್ತು ನಾವು ಮಾಡ್ತಿದ್ದಾಗ ಇವ್ರು ಆಡ್ತಿದ್ದಿದ್ದು ಮಾತುಗಳು, ನಮ್ಮ ಮನೇಲಿ ಆಗ್ತಿದ್ದಿದ್ದು ಚರ್ಚೆಗಳು. ಅದೇ ಹೇಳ್ತಾರಲ್ವಾ, ಸೂರ್ಯನ ಕಡೆಗೆ ಚಿಗುರೋದನ್ನು ಮರಕ್ಕೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ಅದಕ್ಕೆ ಬೆಳಕು ನೀರು ಕೊಟ್ಟರೆ ಸಾಕು, ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಸಾಕು ಅಂತ. ಆ ಥರ ವಾತಾವರಣ ಇದ್ದಿದ್ದರಿಂದ ನನಗೆ ತುಂಬ ಬೇಗ ಗ್ರಹಿಸ್ಕೊಳ್ಳೋದಕ್ಕೆ, ಅದು ಆರ್ಟ್ ಇರ್ಬೋದು, ಸಾಹಿತ್ಯ ಇರ್ಬೋದು, ಏನೇ ಇರ್ಬೋದು, ಬೇಗ ಗ್ರಹಿಸ್ಕೊಳ್ಳೋದಕ್ಕೆ ಸಹಾಯ ಆಯಿತು. ಈಸಿಯಾಗಿ ತೊಡಗಿಸ್ಕೊಂಡು ಹೋಗ್ಬೋದು. ಆದರೆ ಅದು ಅವರಲ್ಲೇ ಆ ಬ್ಯಾಲೆನ್ಸ್ ಇರಬೇಕು. ಆ ಲೆಕ್ಕದಲ್ಲಿ ಬ್ಯಾಲೆನ್ಸ್ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಕೊನೆಗೂ ನಾವು ವಾಪಸ್ ಹೊರಗಡೆ ಏನೇ ಇದ್ದರೂ ವಾಪಸ್ ಮನೆಗೆ ಬರಬೇಕು ಎಲ್ರೂ. ಆ ಥರದ್ದೊಂದು ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ನಾವು ಏನೇ ಆಗಲಿ ನಮ್ಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಅಂದಾಗ ಇರೋದನ್ನ ನೋಡಿ ಎಲ್ರಿಗೂ ಎಲ್ಲ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಎಲ್ಲದಕ್ಕೂ ನಾವು ಅಪ್ಲೈ ಮಾಡ್ತೀವಿ ಅದು ಮಾಡ್ತೀವಿ ಅಂತ, ಬೇಡ ನಿಮ್ಗೆ ಕೆಲಸ ಇದೆ, ಏನೋ ಒಂದು ಸಂಪಾದನೆ ಇದೆ ಎಲ್ಲದಕ್ಕೂ ಹೋಗಬೇಡಿ. ಯಾರೋ ಫ್ರೀಲಾನ್ಸ್ ಅವ್ರಿಗೆ ಸಿಗುತ್ತೆ ಅದನ್ನು ತೊಗೋಬೇಡಿ ಅಂತ ಹೇಳ್ತಾರೆ. ಮಾಡಬೇಡಿ, ಅಪ್ಲೈ ಮಾಡಬೇಡಿ ಅಂತ ಅದಕ್ಕೆಲ್ಲ ಯಾರಿಗೂ ಬೇರೆಯವ್ರಿಗಾಗಲಿ ಅವಕಾಶ ಆಗಲಿ ಅಂತ, ಯಾವುದೋ ಪ್ರಶಸ್ತಿಗೆ ಇದಕ್ಕೆ ಅಂತೆಲ್ಲ ಹೇಳಿದಾಗ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸಿಗಲಿ ಬೇರೆಯವ್ರಿಗೂ, ಎಲ್ಲ ಒಬ್ರಿಗೆ ಸಿಗಬೇಕು ಅಂದರೆ ಹೇಗೆ ಸಾಧ್ಯ ಅನ್ನೋ ರೀತಿ ಇದು ಹೇಳ್ತಾರೆ. ಜನಪದ ಸಿರಿ ಅನ್ನೋ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.